ನಿನ್ನೆ ರೈಲ್ವೆ ಸಚಿವ ವಿ ಸೋಮಣ್ಣ ಮತ್ತು ಕುಮಾರಸ್ವಾಮಿ ರೈಲ್ವೆ ಕಾಮಗಾರಿ ವೀಕ್ಷಣೆ ಮಾಡಿದರು. ಈ ವೇಳೆ ಎಲ್ಲ ನಿಲ್ದಾಣಗಳಲ್ಲೂ ಅವರಿಗೆ ಸ್ವಾಗತ ಮಾಡಲಾಗಿತ್ತು. ಈ ಬಗ್ಗೆ ನನ್ನ ಮೇಲೆ ಬಂದಿರುವ ಆರೋಪ ನಿರಾಧಾರ ಅಂತ ಮಾಜಿ ಶಾಸಕ ರವೀಂದ್ರ ಶಿಖಂಡಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭಿಮಾನಿಗಳು ನನ್ನನ್ನು ಸ್ವಾಗತ ಮಾಡಲು ಆಹ್ವಾನ ಮಾಡಿದರು. ಇದು ಅಭಿಷೇಕ್ ಕಾರ್ಯಕ್ರಮ ಬೇಡ ಅಂದೆ. ಬಲವಂತ ಮಾಡಲಾಗಿ ನಾನು ಶ್ರೀರಂಗಪಟ್ಟಣ ರೈಲು ನಿಲ್ದಾಣಕ್ಕೆ ಹೋಗಿದ್ದೆ. ಕೊನೆ ಬೋಗಿಯಲ್ಲಿ ಇದ್ದ ಗಣ್ಯರು ಅಲ್ಲೇ ಹಿಡಿದು ಕಾರ್ಯಕರ್ತರನ್ನು ಮಾತನಾಡಿಸಿ ಅಲ್ಲಿಂದಲೇ ಹೊರಟರು. ಆದರೆ ಸ್ವಲ್ಪ ದೂರದಲ್ಲೇ ನಾವಿದ್ವಿ, ಆದರೆ ನಾವು ಅವರನ್ನು ಮಾತನಾಡಿಸಲು ಆಗಲಿಲ್ಲ ಅಂತ ಹೇಳಿದರು. ರೈಲು ಹೊರಟಿದ ತಕ್ಷಣ ನಾನು ರೈಲು ನಿಲ್ದಾಣದಿಂದ ಹೊರಬಂದೆ. ಯಾರದೋ ಬೇಜವಾಬ್ದಾರಿಗೆ ಕೆಟ್ಟ ಹೆಸರನ್ನು ನಾವು ಹೊರಬೇಕಾಗಿಲ್ಲ. ಕೆಲವು ಪತ್ರಿಕೆಗಳು ಘಟನೆಯನ್ನು ತಿರುಗಿಸಿ ಸುಳ್ಳು ಸುದ್ದಿ ಮಾಡಿದ್ದೇವೆ ಅಂತ ಹೇಳಿದರು. ಕುಮಾರಸ್ವಾಮಿ ಕರೆದರೂ ರವೀಂದ್ರ ಶಿಖಂಡಿಗೆ ಹೋಗಲಿಲ್ಲ ಅಂತ ಆರೋಪ ಮಾಡಿರುವುದು ಸರಿಯಿಲ್ಲ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲವೂ ಸರಿಯಿಲ್ಲ. ಜೆಡಿಎಸ್ ಪಕ್ಷವನ್ನು ಬಿಜೆಪಿ ಕಾಂಗ್ರೆಸ್ ಜೊತೆಗೆ ಅಡಬಿಡಲು ಮುಂದಾಗಿದ್ದಾರೆ ಅಂತ ಮಾಜಿ ಸಚಿವರ ಹೆಸರನ್ನು ಹೇಳದೆ ಅವರು ಆರೋಪವನ್ನು ಮಾಡಿದರು. ನಿನ್ನೆ ಕೇಂದ್ರ ಸಚಿವರು ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು ಮತ್ತು ಸೋಮಣ್ಣವರು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಅಂತ ನಮ್ಮ ಬೆಂಗಳೂರಿನಿಂದ ಮೈಸೂರು ತನಕ ಪ್ರವಾಸ ಮಾಡಿದ್ದಾರೆ. ನಿನ್ನೆ ಪ್ರತಿ ರೈಲ್ವೆ ನಿಲ್ದಾಣಗಳಲ್ಲಿ JDS ಮತ್ತು BJP ಕಾರ್ಯಕರ್ತರು, ಮುಖಂಡರುಗಳು, ನಾಯಕರುಗಳನ್ನ ಸ್ವಾಗತ ಮಾಡುವಂಥದ್ದು ಮತ್ತು ಹವಾಲು ಕೊಡುವಂಥದ್ದು, ಅಭಿಮಾನ ತೋರಿಸುವಂಥದ್ದು ದಾರಿ ಉದ್ದಕ್ಕೂ ನಡೆದು ಬಂದಿದೆ. ಅನೇಕ ನಾಯಕರುಗಳು ನನ್ನನ್ನು ಕೂಡ ನೀವು ಬನ್ನಿ ಅವ್ರಿಗೊಂದು ರಿಸೀವ್ ಮಾಡಿಕೊಂಡು ಒಂದು ಅಭಿನಂದನೆ ಹೇಳಿ ಬರೋಣ ಅಂಥೇಳಿ ನನ್ನನ್ನು ಕರೆದರು. ನಾನು ಅವ್ರಿಗೆ ಹೇಳಿದೆ, ಇದು ಅಫಿಷಿಯಲ್ ಪ್ರೋಗ್ರಾಮು, ಅವ್ರದ್ದೇ ಆದ ವಿಚಾರಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಆ ಆಧಾರದಲ್ಲಿ ಅವರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾರೆ. ನಾವು ಈ ಸನ್ನಿವೇಶದಲ್ಲಿ ಭಾಳ ಜನ ಅಲ್ಲಿ ಸೇರಿಕೊಂಡು ಗೊಂದಲಗಳಾಗೋದು ಇದೆಲ್ಲ ಆಗತ್ತೆ, ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂತ ಅಡ್ವೈಸ್ ಮಾಡಿದೆ. ಬಟ್ ಕೆಲವು ನನ್ನ ಸ್ನೇಹಿತರು ಎಲ್ಲ ಯಾವ್ಯಾವುದೋ ಕಾರಣಕ್ಕೆ ಬಲವಂತ ಮಾಡಿದ್ರು. ನಾನು ಕೂಡ ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಅಂತ. ರೈಲ್ ಬಂತು, ಅವರು ಹಿಂದ್ಗಡೆ ಕೋಚ್ನಲ್ಲಿದ್ದರು, ಕಡೆಯ ಕೋಚ್ನಲ್ಲಿ. ನಮಗೂ ಗೊತ್ತಿರಲಿಲ್ಲ ಅದು ಅಲ್ಲಿ ಇರ್ತಾರೆ ಅಂತ. ನಾವು ಮಧ್ಯಭಾಗದಲ್ಲಿ ಇರ್ತಾರೆ, ಮಧ್ಯದಲ್ಲಿ ಇದ್ದು ಅವ್ರಿಗೊಂದು ಗಾರ್ಲೆಂಡ್ ಮಾಡೋಣ, ಒಂದು ಶಾಲು, ನಮ್ಮ ಮೈಸೂರು ರೇಷ್ಮೆ ಶಲ್ಯ ಓದಿಸ್ಬಿಟ್ಟು ಅವ್ರ ಕಾರ್ಯಕ್ರಮ ಮುಂದುವರಿಲಿ ಅಂತ ಅಭಿನಂದಿಸಕ್ಕೆ ಅಂಥೇಳಿ ನಾವಲ್ಲಿಗೆ ಹೋಗಿದ್ವಿ. ಆ ರೈಲು ಕೊನೆ ಭಾಗದಲ್ಲಿ ಇದ್ದಂಥ ಮುಖಂಡರುಗಳು ಬಹುಶಃ ಆ ಕೊನೆ ಬೋಗಿಲೆ ಕೆಳಗಡೆ ಇಳಿದು ಅಲ್ಲಿದ್ದಂಥ ಒಂದಷ್ಟು ಜನ ಕಾರ್ಯಕರ್ತರನ್ನ ಮಾತಾಡಿಸಿ ಮತ್ತೆ ರೈಲು ಹತ್ತಿಬಿಟ್ರು. ಅಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಹಾಗೆ ಹಿಂದುಗಡೆ ಉಳ್ಕೊಂತು. ರೈಲು ನಾವು ನಿರೀಕ್ಷಿಸಿರಲಿಲ್ಲ, ಮೂವ್ ಆಗೋಯ್ತು. ಮೂವ್ ಆದ ತಕ್ಷಣ ಸಹಜವಾಗಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಲ್ಲಿ ಪ್ರತಿಯೊಬ್ಬರು ಪಾಪ ಕುಮಾರಣ್ಣನ ವಿಶ್ ಮಾಡಬೇಕು, ಅಭಿನಂದಿಸಬೇಕು ಅಥವಾ ಸನ್ಮಾನಿಸಬೇಕು ಅಂತ ಎಲ್ಲರೂ ಬಂದಿದ್ದರು. ಹಾಗಾಗಿ ಅವರ ನಿರೀಕ್ಷೆ ಹುಸಿ ಆಯ್ತಲ್ಲ, ಸಹಜವಾದ ಕೋಪ ಬಂತು. ನಿಲ್ಲಿಸ್ರಿ ನಿಲ್ಲಿಸ್ರಿ ಅಂತ ಕೂಗಾಡ್ತಿದ್ರು.
ರೈಲು ನಿಲ್ಲಿಸೋದು ಅಂದ್ರೆ ಅರ್ಥ ಏನು, ಅದು ಹಂಗೆ ಆಗೋಲ್ಲಲ್ಲ. ಹಾಗಾಗಿ ನಾವು ಕೂಡ ಅಲ್ಲಿ ರೈಲು ಹೊರಟ ಮೇಲೆ ನಾನು ರೈಲು ಯಾವಾಗ ಹೊರಡ್ತು ನಾನು ಸ್ಟೇಷನಿಂದ ಹೊರಗೆ ಬಂದೆ. ಜನ ರೈಲಿಂದನೂ ಹೊಡ್ತಿದ್ರು, ಅಷ್ಟು ನೋಡಿದೆ ನಾನು ಬರುವಾಗ ರೈಲಿಂದನೂ ಜನ ಹೊಡ್ತಿದ್ರು. ನಾನು ರೈಲು ಹೊರಟ ಮೇಲೆ ನಿಲ್ಲುತ್ತಾ ಇದು ಆಗೋ ಮಾತಾ ಅಂಥೇಳಿ ವಿಶ್ ಮಾಡೋಕ್ಕೆ ಬಂದಿದ್ವಿ, ಆಗಲಿಲ್ಲ ಅಂಥೇಳಿ ನಾನು ಹೊರಗಡೆ ಬಂದೆ. ಅದಾಯಿತು, ಮುಗೀತು, ಎಪಿಸೋಡ್ ಕ್ಲೋಸ್ ಆಯಿತು. ಈಗ ನಾನು ಅದಾದಮೇಲೆ ಕೆಲವು ಮಾಧ್ಯಮಗಳ ನೋಡಿದೆ. ಕೆಲವು ಮಾಧ್ಯಮಗಳು ಅದರ ಮಧ್ಯದಲ್ಲಿ ನಾನೊಂದು ಮಾತನ್ನ ಹೇಳ್ತೀನಿ. ನಾವೆಲ್ಲ ರಾಜಕಾರಣನ ಭಾಳ ಪ್ರಾಮಾಣಿಕವಾಗಿ ಜನಸೇವೆ ಮಾಡಬೇಕು ಅನ್ನೋದೇ ಮೂಲ ಉದ್ದೇಶ ಇಟ್ಕೊಂಡು ನಮ್ಮ ಕುಟುಂಬ ನಾವು ಎಲ್ಲ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದನ್ನು ಸಾರ್ವಜನಿಕ ಬದುಕಿಗೆ ಕೊಟ್ಟು ರಾಜಕಾರಣ ಮಾಡಿರೋ ಹಿನ್ನೆಲೆಯಿಂದ ಬಂದು ಇಲ್ಲಿ ಕೂತಿದ್ದೀನಿ. ಮಂಡ್ಯ ನಗರದ ಹೊರವಲಯದಲ್ಲಿರುವ ಮಾಂಡವ್ಯ ಪದವಿ ಪೂರ್ವ ಎಕ್ಸಲೆನ್ಸ್ ಜ್ಞಾನಸಾಗರ ಕ್ಯಾಂಪಸ್ ಆವರಣದಲ್ಲಿರುವ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ಕೆ.ವೈ. ಸಂಜನಾರವರನ್ನು ಮತ್ತು ವಿ. ದೀಕ್ಷಾ ಅವರನ್ನು ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ವಿ. ಶಿವಲಿಂಗಯ್ಯ ಹಾಗೂ ಕಾರ್ಯದರ್ಶಿಗಳಾದ ಡಾಕ್ಟರ್ ವೀರ ಶಿವಲಿಂಗರವರು ಆತ್ಮೀಯವಾಗಿ ಅಭಿನಂದಿಸಿ ಶುಭ ಹಾರೈಸಿದರು. ಸರ್ ಇವ್ರಿಗೂ ಅಲ್ಲ ಅವ್ರಿಗೂ ತಿನ್ಸಿ. ಸೊ ಇದೆಲ್ಲರಿಂದ ನಮ್ಮ ಇವರಿಬ್ಬರಿಗೂ ತೃಪ್ತಿಯಿಂದ ಇನ್ನೂ ಮಾರ್ಕ್ಸ್ ಬರಬೇಕು ಅಂತ ಬಂದಿದ್ದಾರೆ. ಹಾಗೆಯೇ ಡಿಸ್ಟ್ರಿಕ್ಟ್ಗೆ BCMD ಮೊದಲನೇ ಸ್ಥಾನ ತಗೊಂಡಿದ್ದಾರೆ. ಹಾಗೆಯೇ ನಮ್ಮ ದೀಕ್ಷಾ ಅವರು ಕೂಡ ಎರಡನೇ ಸ್ಥಾನ ತಗೊಂಡಿದ್ದಾರೆ. ಸೊ ಇಬ್ಬರಿಗೂ ನಾವು ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಅಭಿನಂದನೆ ಹೇಳ್ತಾ ಅವ್ರಿಗೆ ತುಂಬ ಸಂತೋಷ ಆಗಿದೆ. ಅವರ ಸತತ ಪ್ರಯತ್ನ, ನಿರಂತರವಾದ ಒಂದು ಅಧ್ಯಯನ, ಹಾಗೆಯೇ ಅವರ ಗುರುಗಳಾದ ಚೇತನ್ ಕೃಷ್ಣ ಸರ್, ಮಂಜು ಸರ್ ಅವರು, MRM ಅವರು ಮತ್ತು ವಾಸು ಸರ್ ಅವರು ಹಾಗೂ ಎಲ್ಲ ಗುರುವೃಂದದವರ ಪ್ರೋತ್ಸಾಹ, ಆಡಳಿತ ಮಂಡಳಿಯ ಒಂದು ಸಹಕಾರ ಎಲ್ಲ ಸೇರಿ ಈ ಒಂದು ಸ್ಥಾನವನ್ನು ಗಳಿಸಿದ್ದಾರೆ. ನಮಗೆ ತುಂಬ ಇದು ಹೆಮ್ಮೆಯ ವಿಷಯ. ಈ ದಿನ ನಿಜವಾಗಲೂ ಕೂಡ ಬಹಳ ಸಂತೋಷದ ವಿಷಯ. ನಮಗೆ 14 ವರ್ಷದಿಂದನೂ ಕೂಡ ಏನು ನಮ್ಮ ಕಲ್ಪನೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೊಸತನದ ಹೊಸ ರೀತಿಯ ಒಂದು ವಿದ್ಯಾಸಂಸ್ಥೆಯನ್ನು ನಾವು ಕಲ್ಪನೆ ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದ್ವಿ. ಆ ಸ್ಥಾನವನ್ನು 14 ವರ್ಷದಿಂದನೂ ಕೂಡ ನಾವು ಮೊದಲನೇ ಸ್ಥಾನದಲ್ಲೇ ನಾವು ಇದುವರೆಗೂ ಬಂದಿದ್ದೇವೆ. ಉತ್ತಮ ಒಂದು ಫಲಿತಾಂಶವನ್ನು ಕೊಡೋದರಲ್ಲಿ ಮಾಂಡವ್ಯ ಎಕ್ಸಲೆನ್ಸ್ PU ಕಾಲೇಜು ಸೊ ಇದುವರೆಗೂ ಕೂಡ ಎಲ್ಲ ಹಂತದಲ್ಲೂ ಕೂಡ ಸೊ ಎಲ್ಲದರಲ್ಲೂ ಕೂಡ ಮೊದಲನೇದಾಗಿ ಬಂದಿರೋದು ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ಇದರ ಜೊತೆಯಲ್ಲಿ ಈ ವರ್ಷದ ಫಲಿತಾಂಶದಲ್ಲೂ ಕೂಡ ನಮ್ಮ ಕಾಲೇಜನ್ನು ಸೊ ಇಬ್ಬರು ವಿದ್ಯಾರ್ಥಿನಿಗಳು ಸೊ ಮೊದಲನೇ ಮತ್ತು ಎರಡನೇ ಜಿಲ್ಲೆಗೆ PCMB ಕೋರ್ಸಿನ PUCನಲ್ಲಿ ಸೊ ಡಿಸ್ಟ್ರಿಕ್ಟ್ಗೆ ಮೊದಲನೇ ಸ್ಥಾನವನ್ನು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಿವಾಸ್, ಶೈಕ್ಷಣಿಕ ಪಾಲುದಾರರಾದ ಚೇತನ್ ಕೃಷ್ಣ, MR ಮಂಜುನಾಥ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಜರಿದ್ದರು.
ಮಂಡ್ಯ ನಗರದ ಕಾರ್ಮೆಲ್ ಕಾನ್ವೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಅತಿ ಹೆಚ್ಚು ಅಂಕವನ್ನು ಪಡೆದ ಪೈಕಿ ವಾಣಿಜ್ಯ ವಿಭಾಗದಲ್ಲಿ ಫೈಜಾ ಅಲಿ ಸೈಯದ್, ಎಂಆರ್ ಜೀವಿತಾಸ್ತ್ರಿ ಹಾಗೂ ಯಶಸ್ವಿನಿ ರವರಿಗೆ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಸಿಸ್ಟರ್ ಡಾಕ್ಟರ್ ಅಶ್ವಿನಿ ರವರು ಆತ್ಮೀಯವಾಗಿ ಅಭಿನಂದಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರುಗಳಾದ ರೂಪಾ, ಪ್ರಿಯದರ್ಶಿನಿ, ರಮ್ಯಾ, ಸುನೀತಾ, ಮಂಡೇಶ್ವರಿ, ಚೈತ್ರ, ಮಹೇಶ್ ಬಾಬು, ರಘು, ಸಹನಾ ಹಾಗೂ ಅರ್ಪಣಾ ಸೇರಿದಂತೆ ಇತರ ಸಿಬ್ಬಂದಿ ಹಾಜರಿದ್ದರು. ಪ್ರಥಮ ಸ್ಥಾನವನ್ನು ಪಡೆದು ನಮ್ಮೆಲ್ಲರಿಗೂ ಕೀರ್ತಿ ತಂದಿದ್ದಾರೆ. ಹಾಗೆಯೇ ಸ್ಟೇಟಿಗೆ ಅವರು 7th ರ್ಯಾಂಕ್ ಬಂದಿದ್ದಾರೆ ಅನ್ನೋಕ್ಕೆ ನಮಗೆ ಇಷ್ಟ ಆಗ್ತದೆ. ಸೊ ವಿ ಎಕ್ಸ್ಪೆಕ್ಟೆಡ್ ವೆರಿ ಗುಡ್ ರ್ಯಾಂಕಿಂಗ್ ಫ್ರಮ್ ಆರ್ ಸ್ಟೂಡೆಂಟ್ಸ್. ಕಂಗ್ರ್ಯಾಚುಲೇಷನ್ ಫೈಜಾ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಜೀವಿತಾ, 2nd ಟಾಪರ್ ಕಾಮರ್ಸಲ್ಲಿ. ಹಾಗೆಯೇ ಯಶಸ್ವಿನಿ 3rd ಟಾಪರ್ ಆಗಿ ಬಂದಿದ್ದಾಳೆ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಹಾಗೂ ಅವರ ಪೋಷಕರಿಗೂ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಗೆಜಲಗೆರೆಯನ್ನು ನಗರಸಭೆಗೆ ಸೇರ್ಪಡೆ ಮಾಡಿರುವ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇರುವ ಸಂಗತಿಯನ್ನು ತಿಳಿಸಿದ್ದೇನೆ ಎಂದು ಶಾಸಕ ಕೆ. ಮೋದಿ ಹೇಳಿದರು. ಮದ್ದೂರು ತಾಲೂಕಿನ ಆಗಲಳ್ಳಿ ಬಳಿ ಹೊನ್ನಲಗೆರೆ ಮಾರ್ಗದ ಎಲೆದೊಡ್ಡಿ ಕಬ್ಬಾರೆ ಆಗಲಳ್ಳಿ ರಸ್ತೆಗಳ 6 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಕಳೆದ 2 ದಿನಗಳ ಹಿಂದಷ್ಟೇ ಗೆಜ್ಜಲಗೆರೆಯಲ್ಲಿ ನಗರಸಭೆಗೆ ಸೇರ್ಪಡೆ ವಿರೋಧಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣರವರು ಪಾಲ್ಗೊಂಡಿದ್ದರ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಿದರು. ಬೊಮ್ಮಾಯಿರವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ನಂತರ ನನಗೆ ಕರೆ ಮಾಡಿದರು. ನಗರಸಭೆಗೆ ಸೇರ್ಪಡೆ ವಿಷಯದಲ್ಲಿ ತಪ್ಪು ಮಾಹಿತಿ ಹೋಗಿತ್ತು ಎಂದ ಅವರು, ನನ್ನ ಕ್ಷೇತ್ರದ ಎಲ್ಲ ಜನರು ಒಂದೇ ಅಭಿವೃದ್ಧಿಗಾಗಿ ಗೆಜ್ಜಲಗೆರೆಯನ್ನು ನಗರಸಭೆಗೆ ಸೇರ್ಪಡಿಸಲಾಗಿದೆ ಅಂತ ಮನದಟ್ಟು ಮಾಡಿದ್ದೇನೆ ಅಂತ ಹೇಳಿದರು. ಈಗಾಗಲೇ ಸರ್ಕಾರದಿಂದ ಅಧಿಸೂಚನೆ ಪ್ರಕಟವಾಗಿದೆ. ಅದರಿಂದ ಈ ವಿಷಯದಲ್ಲಿ ರಾಜ್ಯ ಸರ್ಕಾರದಿಂದ ಏನು ಮಾಡಲಿಕ್ಕೆ ಆಗುವುದಿಲ್ಲ ಮತ್ತು ವಿಚಾರ ನ್ಯಾಯಾಲಯದಲ್ಲಿ ಇರುವುದನ್ನು ತಿಳಿಸಿದ್ದೇನೆ ಅಂತ ಅವರು ತಿಳಿಸಿದರು. ಎಲ್ಲ ಗ್ರಾಮಗಳ ಅಭಿವೃದ್ಧಿ ವಿಚಾರಗಳಲ್ಲಿ ಹಂತವಾಗಿ ಎಲ್ಲ ಕಡೆ ಕಾಮಗಾರಿಗಳು ನಿರಂತರವಾಗಿ ನಡೀತಾ ಇದೆ. ನಿರಂತರವಾಗಿ ನಾವು ಹೊಸ ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡ್ತಾಯಿದ್ವಿ. ಅದೇ ರೀತಿ ಈ ಕದ್ಲೂರು ಗ್ರಾಮನೂ ಕೂಡ ಈ ರಾಜ್ಯದಲ್ಲಿ ಒಂದು ಮಾದರಿ ಗ್ರಾಮ ಅಂತ ಮಾಡಬೇಕು ಅನ್ನುವಂಥದ್ದು ಇದೆ. ನಮ್ಮ ಸ್ವಗ್ರಾಮ ಆಗಿರೋದ್ರಿಂದ ಸೊ ಇದಕ್ಕೆ ಎಲ್ಲ ರಸ್ತೆಗಳು ಆಲ್ಮೋಸ್ಟ್ ಈಗ ಒಂದು ಆ ಕಡೆ ಒಂದು ಭಾಗ ಆಯಿತು, ಅದನ್ನು ಮೊನ್ನೆ ಒಂದು 20 ದಿವಸ ಆಯಿತಾ ಸೋಮನಹಳ್ಳಿ ರಸ್ತೆನೂ ಮಾಡಿದ್ದು. ಇದೊಂದು ಭಾಳ ಇಕ್ಕಟ್ಟಾಗಿತ್ತು ರೋಡು. ಸೊ ಇದಕ್ಕೆಲ್ರಿಗೂ ನಮ್ಮ ಸ್ಥಳೀಯ ಜಮೀನಿನ ಮಾಲೀಕರುಗಳಿಗೆಲ್ಲ ಮನವೊಲಿಸಿ ಸ್ವಲ್ಪ ಜಾಗ ಅವ್ರ ಹತ್ರ ಎಲ್ಲ ಬಿಡಿಸ್ಕೊಂಡು ಸೊ ಅಗಲವಾಗಿ ಮಾಡಲಿಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಉಳಿದಂಥ ಕೆಲಸಗಳನ್ನು ಈ ವರ್ಷದಲ್ಲಿ ಎಲ್ಲ ಕೆಲಸ. ಈ ಸಂದರ್ಭದಲ್ಲಿ ರಾಘವೇಂದ್ರ, ರವೀಶ್, ಪ್ರಣಾಮ್, ಸತೀಶ್ ಹಾಗೂ ದೇವಾನಂದ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ನಗರದ ಚಾನಲ್ ರಸ್ತೆಯ PS ಬಡಾವಣೆಯ ಪಟೇಲ್ ಕಾರ್ನರ್ ಬಳಿ ನೂತನವಾಗಿ ನಿರ್ಮಿಸಲಾದ ಕಾರ್ಮಿಕರ ರಾಜ್ಯ ವಿಮಾ ನಿಗಮದ ಮಂಡ್ಯ ಶಾಖಾ ಕಚೇರಿಯನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಇದು ಮೈಸೂರು ಪ್ರಾದೇಶಿಕ ಕಚೇರಿ ವ್ಯಾಪ್ತಿಯ 5ನೇ ಶಾಖಾ ಕಚೇರಿಯಾಗಿದೆ. ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಪ್ರಾದೇಶಿಕ ನಿರ್ದೇಶಕರಾದ ಮನೋಜ್ ಕುಮಾರ್ ಅವರು ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿ, ಮಂಡ್ಯದಲ್ಲಿ ಕಚೇರಿಯ ಸ್ಥಾಪನೆ ಬಹಳ ದಿನಗಳ ಬೇಡಿಕೆಯಾಗಿತ್ತು. ಇಲ್ಲಿನ ವಿಮಾದಾರರು ಮತ್ತು ಕಾರ್ಮಿಕರು ಸೌಲಭ್ಯಗಳಿಗಾಗಿ ಸುಮಾರು 40 ಕಿಲೋಮೀಟರ್ ದೂರದ ಮೈಸೂರಿಗೆ ಹೋಗಬೇಕಾದ ಪರಿವರ್ತಿ ಇತ್ತು. ಇಂದಿನಿಂದ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದು ಸ್ಥಳೀಯವಾಗಿ ನಿಗಮದ ಎಲ್ಲ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಅಂತ ಹೇಳಿದರು. We have inaugurated our 5th branch office of SRO Mysore, and this is a great day for Mandya, because it was long due. People from Mandya were going to almost 40 kilometers away from this place for taking our benefit. Now they can take benefit right here,
and this is a great day. We hope that the employer and IP definitely get benefit of this branch office. ನಂತರ ಕಚೇರಿ ವ್ಯವಸ್ಥಾಪಕರಾದ ಶ್ರೇಯಸ್ ಮಾತನಾಡಿ, ಇದುವರೆಗೆ ಮಂಡ್ಯದಲ್ಲಿ ESIC ಶಾಖಾ ಕಚೇರಿ ಇರಲಿಲ್ಲ. ಇಂದಿನಿಂದ ಮಂಡ್ಯ ವ್ಯಾಪ್ತಿಗೆ ಬರುವ ಎಲ್ಲ ವಿಮಾದಾರರು ಮೈಸೂರಿಗೆ ಹೋಗುವ ಅಗತ್ಯವಿಲ್ಲದೆ ಇಲ್ಲೇ ಸೌಲಭ್ಯಗಳನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದರು. ಇದುವರೆಗೂ ಮಂಡ್ಯದಲ್ಲಿ ESI ಬ್ರಾಂಚ್ ಆಫೀಸ್ ಇರಲಿಲ್ಲ. ಇವತ್ತಿಂದ ಮಂಡ್ಯದಲ್ಲಿ ESI ಬ್ರಾಂಚ್ ಆಫೀಸ್ ಓಪನ್ ಆಗಿದೆ. ಹಾಗಾಗಿ ಮಂಡ್ಯ ಲೊಕೇಶನ್ ಕೆಳಗಡೆ ಬರೋಂಥ ಎಲ್ಲ IP-ಗಳಿಗೂ ಇನ್ಶೂರ್ಡ್ ಪರ್ಸನ್ ಮಂಡ್ಯದಲ್ಲೇ ಬೆನಿಫಿಟ್ ತೊಗೋಬೋದು. ಮೈಸೂರಿಗೆ ಹೋಗೋಂಥ ಅವಶ್ಯಕತೆ ಇರಲ್ಲ. ಈ ಸಂದರ್ಭದಲ್ಲಿ ನಿಗಮದ ಸಹಾಯಕ ನಿರ್ದೇಶಕರಾದ ಶ್ರವಣ್ ಕುಮಾರ್, ಸಹ ನಿರ್ದೇಶಕ ರವಿನಾಯಕ್, ವೈದ್ಯಾಧಿಕಾರಿ ಡಾಕ್ಟರ್ ಕುಸುಮ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು. ಸರ್ಕಾರದಿಂದ ದರಖಾಸ್ತು ಮುಖಾಂತರ ಮಂಜೂರಾದ ಭೂಮಿಯಲ್ಲಿ ಶ್ರೀ ಆದಿಗುರು ಶಂಕರಾಚಾರ್ಯ ಶಾರದಾ ಮಾತೆ ಪೀಠ ಸ್ಥಾಪನೆ ಮಾಡಲು ನಿರ್ಣಯಿಸಿ ಕಾರ್ಯಪ್ರವೃತ್ತರಾಗಿದ್ದು, ಶ್ರೀ ಶಂಕರಾಚಾರ್ಯರ ಅನುಯಾಯಿಗಳು ಸಹಕಾರ ನೀಡುವಂತೆ ಶ್ರೀ ಆದಿಗುರು ಶಂಕರಾಚಾರ್ಯ ಸೇವಾ ಸಮಿತಿ ಟ್ರಸ್ಟ್ನ ಆನಂದ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮದ್ದೂರು ತಾಲೂಕಿನ ನಂಬಿನಾಯಕನಹಳ್ಳಿ ಗ್ರಾಮದ ಹೊಸ ಸರ್ವೆ ನಂಬರ್ ಕುಂಟೆ ಜಮೀನು ಚಿಕ್ಕಣಗೌಡ ಅವರಿಗೆ ಅವಧಿಯಲ್ಲಿ ದರಖಾಸ್ತು ಮೂಲಕ ಖಾತೆಯಾಗಿತ್ತು. ಈಗ ಗ್ರಾಮ ನಂಜೇಗೌಡ ಅವರು ತಮ್ಮದೆಂದು ತೊಂದರೆ ನೀಡುತ್ತಿದ್ದಾರೆ ಅಂತ ಹೇಳಿದರು. ಈ ಭೂಮಿಯಲ್ಲಿ ತಂದೆ ಚಿಕ್ಕಣಗೌಡರ ಪುತ್ರರಾದ ಕೃಷ್ಣೇಗೌಡ, ಆನಂದ ಮತ್ತು ಶಂಕರ್ ಅನುಭವದಲ್ಲಿದ್ದಾರೆ. ಆದರೆ ಇದಕ್ಕಿದ್ದಂತೆ ನಂಜೇಗೌಡ ಅವರು ತಮ್ಮದೆಂದು ತಗದೆ ತೆಗೆದಿದ್ದಾರೆ. ಜಮೀನಿನ ಸಂಬಂಧ ಹಾಗೂ ಅಲ್ಲಿ ಪೀಠ ಸ್ಥಾಪನೆ ಸಂಬಂಧ ಎಲ್ಲ ಇಲಾಖೆಗಳಿಂದಲೂ ಅನುಮತಿ ಪಡೆಯಲಾಗಿದೆ ಅಂತ ಹೇಳಿದರು. ಈ ಜಾಗದಲ್ಲಿ ಆದಿಗುರು ಶಂಕರಾಚಾರ್ಯ ಮತ್ತು ಶಾರದಾ ಮಾತೆ ಪೀಠ ಸ್ಥಾಪನೆ ಮಾಡಲಾಗುವುದು. ಇಲ್ಲಿ ಶಂಕರಾಚಾರ್ಯರು, ಶಾರದಾ ದೇವಿ, ಗಣಪತಿ ಮತ್ತು ಕಾಲಭೈರವೇಶ್ವರ ದೇವಸ್ಥಾನ ಸ್ಥಾಪಿಸಲಾಗುವುದು. ಪೀಠದಲ್ಲಿ ಪ್ರತಿನಿತ್ಯ ವೇದ, ಉಪನಿಷತ್ತು, ಪ್ರವಚನ ಮತ್ತು ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಶಂಕರಾಚಾರ್ಯರ ಜೀವನ ಚರಿತ್ರೆ ಹಾಗೂ ವೈದಿಕ ಧರ್ಮದ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿದರು. ಆದಿಗುರು ಶಂಕರಾಚಾರ್ಯರ ದೇವಸ್ಥಾನವನ್ನು ಮಾಡಲು ಇಷ್ಟಪಟ್ಟಿದ್ದೇವೆ. ಏಕೆಂದರೆ ಇಂದಿನ ಒಂದು ಆದಿಗುರು ಶಂಕರಾಚಾರ್ಯರು ಮುಕ್ತಿ ಮಾರ್ಗ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು, ಆತ್ಮ ತತ್ವದ ಬಗ್ಗೆ ಹಾಗೂ ಇನ್ನೂ ಅನೇಕ ಈಗ ಆಗ್ತದೆ. ಅದರ ದೆಸೆಯಿಂದ ತಾವು ಈಗ ದೇವಸ್ಥಾನವನ್ನು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಉಳಿಸಲು ನಮ್ಮ ಈ ಇನ್ನು ಯುವಕರಿಗೆ ಮತ್ತು ವಯಸ್ಸಾದಂಥ ಜನಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮುಂದೆ ಬರುವಂಥ ಇವರ ಒಂದು ಮಾರ್ಗವನ್ನು ಅನುಸರಿಸಲಿ ಎನ್ನುವಂಥ ಉದ್ದೇಶದಿಂದ ನಾನು ದೇವಸ್ಥಾನವನ್ನು ಸ್ಥಾಪನೆ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಅಕ್ಕಪಕ್ಕದ ಜನಗಳು, ತಾಲೂಕು ಜನಗಳು, ಇಡೀ ಕರ್ನಾಟಕದ ಎಲ್ಲ ಜನಗಳಿಗೆ ಇದು ಅನುಕೂಲ ಆಗಲಿ ಎನ್ನುವಂಥ ಉದ್ದೇಶದಿಂದ ನಾವು ಮಠವನ್ನು ಸ್ಥಾಪನೆ ಮಾಡ್ತಾ ಇರೋ ಉದ್ದೇಶ. ಶಾರದಾದೇವಿ ಮತ್ತು ಶಂಕರಾಚಾರ್ಯರು ಮತ್ತು ಕಾಲಭೈರವ, ಗಣಪತಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಬೇಕು ಅಂತ ಉದ್ದೇಶ ಇದೆ. ಆ ಉದ್ದೇಶದಲ್ಲಿ ಏನಾಗ್ತದೆ ಅಂದರೆ ನಮ್ಮ ಅಕ್ಕಪಕ್ಕದ ಜನಾಂಗ ನಮಗೆ ತೊಂದರೆ ಕೊಡೋಕ್ಕೆ ಹೊರಟವ್ರೆ. ಯಾಕೆ ಮಾಡಬೇಕು ಅನ್ನುವಂಥದ್ದನ್ನು ಅವರು ಹೊರಟಿರೋ ದೇಶದಿಂದ ನಾನು ಇದನ್ನು ಮಾಡೋಕ್ಕೆ ಬಂದೆ. ಅವ್ರು ಮಾಡ್ತಾ ಇರೋದು ಸರ್ಕಾರಿ ಜಮೀನು. ನಾವು ಇಂದಿನ 71-72ರಿಂದ ನಾವು ಅನುಭವದಲ್ಲಿರುವಂಥ ಜಮೀನಲ್ಲಿ ನಮ್ಮ ತಂದೆಗೆ ಬಂದಿರೋ ಸರ್ಕಾರಿ ಜಮೀನಿಂದ ಸರ್ಕಾರದಿಂದ ನಮ್ಮ ತಂದೆಗೆ ಅನುಮೋದನೆ ಆಯಿತು. ಅನುಮೋದನೆ ಆದಂಥ ಜಮೀನಲ್ಲಿ ನಾವು ಅನುಭವದಲ್ಲೇ ಇದ್ದೀವಿ. ಅನುಭವದಲ್ಲಿ ಈ ತೀರ್ಗಳು ನಾವೇನು ಮಾಡಿದ್ವಿ, ಈ ಶಂಕರಾಚಾರ್ಯರ ಒಂದು ಪೀಠವನ್ನು ಸ್ಥಾಪಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇಲ್ಲಿ ಗೋಷ್ಠಿಯಲ್ಲಿ ಶಿವರಾಜು, ರಾಮಲಿಂಗೇಗೌಡ, ರಾಜಣ್ಣ, ಹೇಮೇಶ್, ಸಣ್ಣಮರಿಗೌಡ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,